ಏನು ಹೇಳೋದು, ಜೀವನ ಸಾಕಾಗೋಗಿದೆ. ಬೆಳಿಗ್ಗಿಂದ ಎಲ್ಲ ಹತ್ರ ಬೈಸ್ಕೊಂಡು ಸಾಕಾಯ್ತು. ಅಯ್ಯೋ ಪಾಪ, ಅದ್ ಯಾರು ಬೈದೋರು ಈ ಪಾಪಚ್ಚಿಗೆ? ರಾತ್ರಿ ಎಲ್ಲ ಹೊರಗಿದ್ದಕ್ಕೆ ಅಪ್ಪ ಬೈದ್ರಾ? ಬೈತಾರ್ ಬಿಡು, ಕೇಳ್ದೆ ಎಸ್ಕೇಪ್ ಆದ್ರೆ ಬೈದಿ ನೀನ್ ಪೂಜೆ ಮಾಡ್ತಾರಾ? ಕರೆಕ್ಟಾಗಿ ಹಂಗಿದ್ದಾರೆ ನಿಮ್ಮಪ್ಪ. ನಾನೇನಾದ್ರೂ ಅವ್ರ ಜಾಗದಲ್ಲಿದ್ರೆ ನೋಲಕ್ ಬಿಡ್ತಿದ್ದೆ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಹೇಳ್ರಿ. ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಬಾಸ್ ಆಬಸ್ ಹಾಕಿದ್ರು. ಕರೆಕ್ಟಾಗಿ ಬರೋಗಿದ್ರೆ ಬಾ, ಇಲ್ಲಾಂದ್ರೆ ರೈಟ್ ಹೇಳು, ಇದು ಆಫೀಸು, ತೋರ್ದಪ್ಪನ ಛತ್ರ ನನ್ನ ರೇಂಜಿಗೆ ಹೋಗಿದ್ರು. ಅದು ಕರೆಕ್ಟ್ ಆಗಿದೆ. ತಿಂಗಳು ಸಂಬಳ ಕೊಡೋರು ಅಷ್ಟು ಬೈಬಾರ್ದು ಅಂದ್ರೆ ಹೇಗೆ? ಬಾಸ್ಗಳಿರೋದೇ ಬಯೋದಿಕ್ಕೆ. ಯಾವ ಬಾಸ್ ನೆಟ್ಟಿಗಿದ್ದಾರೆ ಇಲ್ಲಿ? ಅವರು ಒಂಥರ ಗರಂ ಮಸಾಲ್ ಪುರಿತಾರ. ನೆಕ್ಸ್ಟ್, ಈಗ ನಿನ್ನ ನೋಡಕ್ ಬರ್ತಾ ಇದ್ನಾ, ದಾರಿಲೊಬ್ಬ ಪೇದೆ ಸಿಗ್ತ. ಲೈಸೆನ್ಸ್ ಡಾಕ್ಯುಮೆಂಟ್ ತೋರ್ಸು ಅಂತ. ತರ್ಲೆ ನನ್ನ ಮಗ ತೆಗೆದು ಪಾಸ್ ಬಿಡೋಣ ಅನ್ಸ್ತು. ಲೋಫರ್ಗೆ. ಹಲೋ, ಸ್ಟಾಪ್. ನಿಮ್ಮ ಅಪ್ಪಂಗೆ ಬೈಕು, ನಿಮ್ಮ ಬಾಸ್ಗೆ ಏನಾದ್ರು ಅನ್ನು, ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನಾದ್ರು ಅಂದ್ರೆ ನಾನು ಸುಮ್ಮನಿರಲ್ಲ. ಯಾಕೆ ಅಂದ್ರೆ ನಮ್ಮ ಅಪ್ಪನೂ ಕಾನ್ಸ್ಟೇಬಲ್. ಅವ್ರು ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ. ಅವ್ರಿಲ್ದೆ ಹೋಗಿದ್ರೆ ಹೇಗಿರೋದು ನಮ್ಮ ಸಿಟಿ ಯೋಚನೆ ಮಾಡು. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋ ಪೊಲೀಸ್ರಿಗೆ ಮಾತ್ರ ಏನು ಅನ್ಬೇಡ. ಅಪ್ಪ ಅಂದ್ರೆ ಅಷ್ಟೊಂದು ಪ್ರೀತಿನ? ನಾನು ಯಾರನ್ನೇ ಪ್ರೀತಿಸಿದ್ರೆ ಇಡೀ ಆಗಿ ಪ್ರೀತಿಸ್ತೀನಿ. ನಿಜವಾಗ್ಲೂ? ಯಾಕೆ ಡೌಟಾ? ಸುಮ್ಮನೆ ಕೇಳಿದೆ. ನಂಗೂ ಸಖತ್ ಬೇಜಾರಾಗಿದೆ. ಯಾಕೆ ಗೊತ್ತಾ? ನಮ್ಮ ಅಪ್ಪಂಗೆ ನಾನು ಸುಳ್ಳು ಹೇಳಿದೆ ಫಸ್ಟ್ ಟೈಮ್. ಇನ್ಮೇಲಿಂದ ಯಾವತ್ತೂ ಸುಳ್ಳು ಹೇಳಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ ಹಾಗೆಲ್ಲ ಮೀಟ್ ಮಾಡೋದು ಬೇಡ. ಏನು ಮೀಟ್ ಮಾಡೋದು ಬೇಡ? ಬೇಡ ಅಂದರೆ ಹಾಗೆ ಎಲ್ಲೆಲ್ಲೋ ಸುತ್ತಾಡೋದು ಬೇಡ ಅಂತ. ಸಂಜೆ ಅಷ್ಟರಲ್ಲಿ ಮನೇಲಿರಬೇಕು ನಾನು. ಅಪ್ಪ ಬರೋ ಅಷ್ಟರಲ್ಲಿ ಮನೆ ಸೇರ್ಕೋಬೇಕು. ಟೈಮ್ ಎಷ್ಟಾಯ್ತು? ಇಷ್ಟು ಬೇಗ ಹೋಗ್ಬೇಕಾ? ಇನ್ನ ಟೈಮ್ ಇದೆ. ಅಲ್ಲದೆ ನೀನು ಇಷ್ಟು ಬೇಜಾರು ಮಾಡ್ಕೊಂಡಿರುವಾಗ ನಾನೇ ಹೋಗಿ ಯಾಕೆ ಇಷ್ಟೊಂದು ಬೇಜಾರು? ನನಗೆ ಈ ಕೆಲಸ ಸರಿ ಹೋಗ್ತಾ ಇಲ್ಲ. ಬಿಟ್ಟು ಹಾಕು. ನಮ್ಗೆ ಸರಿ ಹೋಗದೆ ಇರೋ ಕೆಲಸನ ಮಾಡಬೇಕು ಅಂತ ಯಾರಂದಿರೋದು ನಿಂಗೆ? ನಮ್ಗೆ ಯಾವ್ದು ಸರಿ ಹೋಗುತ್ತೋ, ಇಷ್ಟ ಆಗುತ್ತೋ ಅದನ್ನೇ ಮಾಡಬೇಕು. ಅಪ್ಪಂಗೆ ಅದೇ ಇಷ್ಟ. ಪ್ರೀತಿ ಮತ್ತು ಕೆಲಸ ನಮ್ ಇಷ್ಟ ಕಣೋ. ಅದನ್ನೆಲ್ಲ ಅಪ್ಪನ ಮಾತು ಕೇಳಬಾರ್ದು. ಯಾಕಂದ್ರೆ ಅನ್ಭವಿಸೋರು ನಾವೇ ಅಲ್ವಾ? ಯಾಕೋ ಹುಡುಗ ತಲೆ ಕೆಡಿಸ್ಕೊತೀಯ? ಆರಾಮಾಗಿರು, ಸರಿ ಹೋಗುತ್ತೆ. ಏನೋ ಇದು ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಳ ತರ ಹೇರ್ ಸ್ಟೈಲು. ಜೋಶ್ ಇತ್ತು. ಒಂದು ಫೋಟೋ ತೆಗಿಲ್ಲ? ಸ್ಮೈಲೇ ಇಲ್ಲ. ಸ್ಮೈಲಿ ಹಾಗ ನಗೋದು. ಸರಿಯಾಗಿ ಸ್ಮೈಲ್ ಮಾಡು. ನೈಸ್. ನಡಿ ಹೊರಡು. ಹೋಗ್ತಾ ದಾರಿ ನನ್ಗೊಂದು ಪಾನಿಪುರಿ ಕೊಡ್ಸು, ಆಮೇಲೆ ಮನೆಗೆ ಹೋಗ್ತೀನಿ. ಗುಡ್ ಈವ್ನಿಂಗ್ ಅಪ್ಪ. ಗುಡ್ ಈವ್ನಿಂಗ್. ಇವತ್ತು ಕೆಲಸ ಬೇಗ ಮುಗಿತು ಆಫೀಸಲ್ಲಿ. ಬೆಳಿಗ್ಗೆ ಲೇಟಾಗಿ ಹೋಗಿದ್ದಕ್ಕೆ ಪ್ರಸನ್ನ ಕುಮಾರ್ ಏನಾದ್ರು ಅನ್ನ? ಇಲ್ಲಪ್ಪ, ಒಂದೊಂದು ದಿನ ಲೇಟಾಗಿ ಹೋದ್ರೆ ಏನೂ ಆಗಲ್ಲ. ವಾರದಲ್ಲಿ ಒಂದೆರಡು ದಿನ ಎಲ್ಲರೂ ಲೇಟಾಗಿ ಬರ್ತಾರೆ. ಎಲ್ಲರೂ ಲೇಟಾಗಿ ಬರ್ತಾರಂತೆ ನಾವು ಹಾಗೆ ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ? ಇನ್ಮೇಲೆ ಯಾವತ್ತೂ ಲೇಟಾಗಿ ಹೋಗ್ಬೇಡ. ಸರಿ ಅಪ್ಪ. ಲಕ್ಷ್ಮಣ್, ಕಾಫಿ. ಲಕ್ಷ್ಮಣ್, ಒಂದು ನಿಮಿಷ. ನೀನು ಇವತ್ತು ಜೆ.ಸಿ. ರೋಡ್ ಕಡೆ ಎಲ್ಲಾದ್ರೂ ಬಂದಿದ್ಯಾ? ಸೇಲ್ಸ್ ಟ್ಯಾಕ್ಸ್ ಆಫೀಸ್ ಹೋಗ್ತಾ ನೋಡ್ದಾಗಾಯ್ತು. ಕ್ಲೈಂಟ್ಸ್ ಎಲ್ಲೆಲ್ಲ ಇರ್ತಾರೆ, ಅಲ್ಲೆಲ್ಲ ಓಡಾಡ್ತಿರ್ತೀನಿ. ಇಡೀ ಬೆಂಗಳೂರು ಸುತ್ತಬೇಕಾಗುತ್ತೆ. ನಾನು ಯಾವಾಗ ಎಲ್ಲಿರ್ತೀನೋ ನನಗೆ ಗೊತ್ತಾಗಲ್ಲ. ನೋಡಿಪ್ಪ, ನೀನೇನು ಪಿಗ್ಮಿ ಕಲೆಕ್ಷನ್ಗೆ ಹೋಗ್ತಿರೋದು? ಶ್ರೀರಾಮ್, ಲಕ್ಷ್ಮಣ್, ಎಲ್ಲಾದರೂ ಇರ್ತೀಯಂತೆ. ಮೊದಲು ಕಾಫಿ ಕೊಟ್ಟು ಸಿಂಧು ಮನೆಗೆ ಹೋಗ್ಬಾ. ಸಿಂಧು ಮನೆಗ? ಹೌದು. ನಿನ್ಗೋಸ್ಕರ ಅವರೆಲ್ಲ ಬಂದು ಇಲ್ಲಿ ಕಾದು ಕೂತಿಲ್ವಾ ನಿನ್ನೆ? ಇಡೀ ದಿನ ಇಲ್ಲೇ ಇದ್ರು. ಮೊದಲು ಅವ್ರ ಮನೆಗೆ ಹೋಗ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಬಾ. ಅದೇನೋ ನನ್ಗೆ ಹೇಳಿದ ಕತೆನ ಅವ್ರು. ಅದು ಕತೆ ಅಲ್ಲಪ್ಪ, ಏನೋ ಒಂದು ಅವ್ರಿಗೆ ಅದನ್ನು ಹೇಳ್ಬಿಟ್ಬಾ. ನೀನು ಅವ್ರ ಮನೆ ಅಳಿ ಆಗೋನು, ಆ ಗೌರವ ಉಳಿಸ್ಕೋಬೇಕು. ಆಯ್ತಪ್ಪ. ನಾನು ಜಾಸ್ತಿ
ಬೇಡ ಊಟಕ್ಕೆ ಕಾಯೋದಿಲ್ಲ. ಹೇಗೂ ಅಲ್ಲೇ ಬಿಸಿಬೇಳೆ ಬಾತ್ ತಿನ್ಕೊಂಡು ಬರ್ತೀಯಲ್ಲ. ಸಿಡ್ದೋಗ್ತಾ ಕೊಬ್ಬು ಈಗಿನ ಕಾಲ ಹುಡುಗರಿಗೆ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಕೊಂಡ್ಕೋಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಉದ್ಧಾರ ಆಗಲ್ಲ ಇವರು. ಒಂದು ದಿವಸ ಸರಿಯಾಗಿ ಸಿಕ್ಬಿಡ್ತಾರೆ, ಅವತ್ತು ಮುಗೀತಿ ಇವ್ರ ಕತೆ. ಯಾಕಪ್ಪ ಬೈತಿದ್ಯಾ? ನಮಗೂ ಸಿಗ್ತಾವಮ್ಮ ಗಿರಾಕಿಗಳು, ಒಂದಕ್ಕಿಂತ ಒಂದು ಖರಾಬ್. ಇವತ್ತು ಸಿಕ್ಕಿದ್ದ ಗಾಡಿ ಡಾಕ್ಯುಮೆಂಟ್ ತೋರ್ಸ ಅಂದರೆ 100 ರೂಪಾಯಿ ಕೊಡಕ್ಕೆ ಬರ್ತಾನೆ. ಅದು ನನಗೆ ಏನು ತಗೊಂಡ್ಬಿಟ್ಟಿದ್ದಾನೆ ಅವನ್ನ ಒದ್ದು ಒಳಗಾಕೋಣ ಅನ್ಸ್ಬಿಡ್ತು. ಏನೋ ಪುಣ್ಯಕ್ಕೆ ಡಾಕ್ಯುಮೆಂಟ್ ಸರಿಗಿತ್ತು, ಬಚಾವಲ್ಲ. ಈಗಿನ ಕಾಲದ ಹುಡುಗರಿಗೆ ದುಡ್ಡವರು ಅಂದರೆ ಗೌರವನೇ ಇಲ್ಲ. ಎಲ್ರು ಹಾಗಿರಲ್ಲ ಬೆಂಕಿ, ಒಳ್ಳೆಯವರು ಇರ್ತಾರೆ. ನನ್ಗೊಬ್ಬ ಹುಡುಗ ಗೊತ್ತು. ಅವ್ನು ಹೇಗ್ ಗೊತ್ತಾ? ಅವ್ರಪ್ಪ ಒಂದ್ ಇಡ್ಲಿ ತಿನ್ನು ಅಂದ್ರೆ ಒಂದೇ ಇಡ್ಲಿ ತಿಂತಾನಂತೆ. ಈ ಶರ್ಟ್ ಹಾಕು ಅಂದ್ರೆ ಅದೇ ಶರ್ಟ್ ಹಾಕ್ತಾನಂತೆ. ಅಪ್ಪ ರೂಲ್ಸ್ ಮಾಡಿದಾರೆ ಅಂತ ರಾತ್ರಿ 8 ಗಂಟೆಗೆಲ್ಲ ಮನೆ ಸೇರ್ತಾನಂತೆ. ಅಂತವ್ರನ್ನೆಲ್ಲ ಸೇರಿಸಿ ಭಯಬೇಡ ನೀನು. ಯಾರಮ್ಮ ಅದು? ನನ್ ಫ್ರೆಂಡ್. ಯಾರು ನಂಗೆ ತೋರಿಸ ಇಲ್ಲ ಒಂದು ದಿವಸನೂ? ನಾನು ಮೊನ್ನೆ ನೋಡಿದ್ದು. ಅಕಸ್ಮಾತ್ ಆಗಿ ಸಿಗ್ದ, ಮಾತಾಡಿದ್ವಿ. ದೇವಸ್ಥಾನದಲ್ಲಿ ಹೂ ಮಾಡ್ತಾರಲ್ಲಪ್ಪ, ನಿಂಗ್ ಗೊತ್ತಲ್ಲ ಮಮ್ಮಿ ಅಜ್ಜಿ, ಅವ್ರ ಬಿಸಿಲಲ್ಲಿ ಕುತ್ಕೋಬಾರ್ದು ಅಂತ ಛತ್ರಿ ಟೇಬಲ್ ಎಲ್ಲ ಕೊಡ್ಸಿದಾನೆ. ಪರೋಪಕಾರಿ ಪುಟ್ಟ. ನನ್ಗೂ ಕೆಲಸ ಕೊಡ್ಸಿದ್ದ ಅವನೇ. ಹುಷಾರಮ್ಮ, ಊರು ಕೇರಿ ಗೊತ್ತಿಲ್ಲದಿರೋ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗೋಣ. ಕೆಲವರೆಲ್ಲ ಇದ್ದಾರೆ, ತುಂಬ ಸುಳ್ಳು ಹೇಳ್ತಾರೆ. ಅವ್ರ ಬಗ್ಗೆ ಸುಳ್ಳು ಹೇಳ್ತಾರೆ, ಅವ್ರ ಜಾತಿ ಬಗ್ಗೆ ಸುಳ್ಳು ಹೇಳ್ತಾರೆ, ಧರ್ಮದ ಬಗ್ಗೆ ಸುಳ್ಳು ಹೇಳ್ತಾರೆ, ಅವ್ರ ಅಪ್ಪ ಅಮ್ಮನ ಬಗ್ಗೆನೇ ಸುಳ್ಳು ಹೇಳ್ತಾರೆ. ನಾಳೆ ಎಲ್ಲ ಬದಲಾಗ್ಬಿಡ್ಬೋದು. ಜಪಾನ ಕಂದ. ಇಲ್ಲಪ್ಪ, ನಾನು ಕಾನ್ಸ್ಟೇಬಲ್ ವೆಂಕಟಪ್ಪನ ಮಗಳಲ್ವಾ. ನನ್ ಮೂಗು ಚೂರು ಚುರುಕಾಗಿದೆ. ನನ್ನ ಮೂಗು ಘಮ ಘಮ ಅಂತ ಸಾರಿನ ವಾಸನೆ ಬರ್ತಾ ಇದೆ. ಅಮ್ಮ ಊಟಕ್ಕೆ ಹಾಕಮ್ಮ, ತುಂಬ ಹಸಿತಾ ಇದೆ. ಆಯ್ತಪ್ಪ. ನೀವು ಯಾಕೆ ಬಂದರು? ಸಾರಿ ಹೇಳೋದಕ್ಕ, ಅಥವಾ ನನಗೆ ತಪ್ಪಿಸ್ಕೊಂಡದಕ್ಕೆ ಮುಖ ತೋರಿಸೋದಕ್ಕ? ಅವತ್ತು ಯಾರು ಮಾತಾಡಿದ್ದು ಅಂತ ಕೇಳ ಬೇಡ. ಆಮೇಲೆ ಯಾಕೆ ಹೀಗೆ ನೋಡ್ತಿದ್ದಾಳೆ? ಫೋನಲ್ಲಿ ಮಾತಾಡಿದ್ದು ಯಾರು ಅಂತ ಕೇಳ್ತಾಳ? ಕೇಳಿದ್ರೆ ಏನು ಹೇಳಿ? ಯಾರಮ್ಮ ಅದು ಬಾಗಿಲಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲಮ್ಮ? ಯಾರದು? ಅರೇ ಲಕ್ಷ್ಮಣ, ಸುನಿ, ಯಾರು ಬಂದ ನೋಡ್ಬಾ ಇಲ್ಲಿ. ಏನಮ್ಮ ನೀನು ಹೊರಗಡೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಾ? ನೀನು ಬಾಳಪ್ಪ, ಬಾ 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 ಹೊರಗಡೆ ಬಾ. ಅಲ್ಲಮ್ಮ, ಬಡಿಯೊಂದು ಮನೆಗೆ ಬಂದ ತಕ್ಷಣ ಹೊರಗಡೆ ಕರಿಬಾರ್ದಾ? ಕಣ್ಣಲ್ಲೇ ನೋಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾ? ನೋಡೇ ಸುನಂದ, ನಿನ್ನ ಮಗಳು ಅಳಿಯಂದ್ರಿಗೆ ಕಣ್ಣಲ್ಲೇ ಬಿಸಿಬೇಳೆ ಬಾತ್ ಮಾಡಿಬಿಡುತ್ತಾ ಇದ್ದಾಳೆ. ಹೋಗಿ ಅಪ್ಪ ನೀವು. ನೋಡಪ್ಪ ಹೇಗೆ ನಾಚಿಕೊಳ್ತಾ ಇದ್ದಾಳೆ ಅಂತ. ಈಗ ಬಾಯ್ಲಿ, ನಾನೊಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಿನಗೊಂದು ಲಕ್ಷ್ಮಣ ರೇಖೆ ಹಾಕಬೇಕು ಅಂತ. ನೀವು ಅದನ್ನು ದಾಟಬಾರ್ದು. ಸಾರಿ ಅಂಕಲ್, ನಿನ್ನೆ ನೀವೆಲ್ಲ ಮನೆಗೆ ಬಂದಿದ್ರಂತೆ, ನಾನು ಇರಲಿಲ್ಲ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ, ಬರ್ಡೇ ಸೆಲೆಬ್ರೇಷನ್ ಇತ್ತು. ಸಾರಿ, ತುಂಬ ಕಾಯಿಸ್ಬಿಟ್ಟೆ. ಇನ್ನಲ್ಲಿ ಸಾರಿ ಏನು ಬಂತು? ಮಾಡೋದಕ್ಕೆ ಬೇರೆ ಏನು ಕೆಲಸ ಇದೆ ನಮಗೆ? ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ನಿಮ್ಮ ಮನೆಗೆ ಬಂದಿದ್ದಂತೆ. ಅದಿರ್ಲಿ ಬಿಡು. ಹೇಗಿತ್ತು ಬರ್ಡೇ ಸೆಲೆಬ್ರೇಷನ್ನು? ರಾತ್ರಿ ಪೂರ ಮಜಾನ? ನಿಜ ಹೇಳಬೇಕು ಅಂದ್ರೆ ನಮ್ಮ ಕಾಲದಲ್ಲಿ ಯಾವೂ ಇರಲೇ ಇಲ್ಲ. ಏನು ತಿಸೋದಂದ? ಆ ಕಾಲ ಬೇರೆ, ಈ ಕಾಲ ಬೇರೆ. ಆಗಿರ್ಲಿಲ್ಲ ಅಂತ ಈಗ್ಲೂ ಇರಬಾರ್ದು ಅಂತ ಹೇಳಕ್ಕಾಗತ್ತಾ? ಸಿಂಧು, ಹೋಗಮ್ಮ ಕಾಫಿ ಮಾಡ್ಕೊಂಬ. ಹಾಗೆ ಒಲೆ ಮೇಲೆ ಬೇಳೆ ಬೇಯಕ್ಕಿಟ್ಟಿದ್ದೆ. ಟ್ರಾಫಿಕ್ ಜಾಮ್ ಎಷ್ಟು ಸಹಾಯ ಮಾಡುತ್ತಲ್ವ. ಒಳ್ಳೆ ನೆಪ ಅದು. ಲೇಟಾಗಿ ಬಂದವರೆಲ್ಲ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ತಾರೆ.
ಏನೇ ಯಾಕಂದ್ರೆ ಲಕ್ಷ್ಮಣ ಸುಳ್ಳು ಹೇಳ್ತಾ ಇದ್ದೀನಿ ಏಯ್ ಕಾಟಿ ಬುದ್ಧಿನ ಮನೆ ತರಬೇಡ ಅಂತ ನಿನಗೆ ಸಾವು ಸಾರಿ ಹೇಳಿದ್ದೀನಿ ಲಕ್ಷ್ಮಣ ನಂಬ್ಕೋ ಕಾಟಿ ಮಾತು ಮುಚ್ಚಿದ್ರಿಂದ ಹಾಂ ಒಂದು ನಿಮಿಷ ಸುರೇಶ್ ಬಾ ಹೇಗಿದ್ದೀರಪ್ಪ ರಾತ್ರಿ ಆಚರಿಸ್ತಾರೆ ಅದು ಊರಾಚೆ ನಮ್ಮ ಇಷ್ಟ. ಊರಲ್ಲಾದ್ರೂ ಮಾಡ್ತೀವಿ, ಊರಾಚೆನಾದ್ರೂ ಮಾಡ್ತೀವಿ. ಅದಕ್ಕೂ ಪೊಲೀಸ್ ಪರ್ಮಿಷನ್ ತಗೋಬೇಕಾ? ನಿನ್ನೆ ನಿನ್ನ ಥರನೇ ಬೇಕಾದಷ್ಟು ಜನ ಮಿಸ್ಸಿಂಗ್ ಆಗಿದ್ರು. ನೀನು ಅವ್ರ ಜೊತೆಗೆ ಸೋ ವಾಟ್? ನೀವು ಕಳ್ಳರ ಮೇಲೆ ಕಣ್ಣಿಡೋದು ಬಿಟ್ಟು ಕಣ್ಕಂಡವ್ರ ಮೇಲೆ ನಿಗಾ ಇಟ್ಟಿದ್ದೀರಲ್ಲ. ಈ ಕಾಲದಲ್ಲಿ ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಗೊತ್ತಾಗೋದಿಲ್ಲ. ಐ ಮೀನ್ ಅಷ್ಟು ಸುಲಭ ಗೊತ್ತಾಗೋದು. ಆದರೆ ನಮ್ಮ ಕಣ್ಣು ತಪ್ಪಿಸೋದು ಅಷ್ಟು ಸುಲಭ ಇಲ್ಲ. ಲಕ್ಷ್ಮಣ್ ಅಂಕಲ್ ನಾವು ಊಟಕ್ಕೆ ರೆಡಿ ಮಾಡ್ತೀವಿ. ಅಷ್ಟೊಂದು ಸಿಂಧು ಹತ್ರ ಏನಾದರೂ ಮಾತಾಡ್ಕೊಳ್ಳೋದಿಲ್ಲ ಮಾತಾಡ್ತಾರೆ ಬಾ. ಏನೋ ಮಾತಾಡ್ಬೇಕು ಅಂತಿದ್ರು ಅಂಕಲ್. ಅವ್ರು ಹೇಳಿನೇ ಮಾತಾಡ್ಬೇಕಾ? ನಿಮ್ಗೇನು ಮಾತಾಡೋದಿಲ್ವಾ? ಮನೆ ಅಲ್ವಾ, ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಫೋನಲ್ಲೂ ಮಾತಾಡಲ್ಲ ನೀವು. ನಾನು ಫೋನ್ ಮಾಡಿದ್ರೆ ರಿಸೀವು ಮಾಡಲ್ಲ. ಸಿಂಧು, ಅದು ಒಂದೊಂದ್ಸಲ ಬ್ಯುಸಿ ಇರ್ತೀನಿ ನಾನು. ನಿಮ್ಮ ಫೋನನ್ನು ಬೇರೆ ಯಾರು ರಿಸೀವ್ ಮಾಡ್ತಾರೆ. ನಿಮಗೆ ಮಾತಾಡೋಕೆ ಮೂಡಿಲ್ಲ ಅಂತ ಹೇಳ್ತಾರೆ. ಯಾರವಳು ಫೋನ್ ಎತ್ಕೊಂಡವಳು? ನಿಮ್ಮ ಫೋನ್ ಅವಳು ಯಾಕೆ ಎತ್ಕೊಂಡು ಹಾಗ್ಯಾಕೆ ಮಾತಾಡ್ಬೇಕಿತ್ತು ಅವಳು? ಅದು ನನ್ನ ಫ್ರೆಂಡ್ ಬರ್ಡೇಗೆ ಹೋಗಿದ್ವಿ. ಅವನ ಕಸಿನ್ ಬಂದಿದ್ಲು, ಬರೀ ತರ್ಲೆ. ಯಾರ್ ಫೋನ್ ಬಂದ್ರು ಅವಳೇ ಮಾತಾಡ್ತಿದ್ಲು. ಸಿಂಧು, ಊರಾಚೆ ಬಂದಾಗ ಯಾರು ಫೋನ್ ರಿಸೀವ್ ಮಾಡಬಾರ್ದು, ಪ್ರೈವಸಿ ಬೇಕು ಅನ್ನೋದು ಅವಳ ಹಠ. ಹಾಗಾಗಿ ಯಾರು ಫೋನ್ ರಿಸೀವ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಹೌದಾ? ಹಾ ಹೌದು. ನೀವು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ, ಮೆಸೇಜು ಮಾಡಲ್ಲ ಅಲ್ವಾ? ಅದು ಆಫೀಸಲ್ಲಿ ಇರ್ತೀನಲ್ವ ಸಿಂಧು. 24 ಗಂಟೆ ಆಫೀಸಲ್ಲೇ ಇರ್ತೀರಾ? ರಾತ್ರಿ ಎಲ್ಲ ಮೆಸೇಜ್ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ, ನನ್ನ ಕಾಲ್ ಕಟ್ ಮಾಡಿದ್ದೀರಾ ನೀವು. ಮನೇಲಿ ಅಪ್ಪ ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಲ್ಲ ಸಿಂಧು. ಮಾವನೇ ಕಾಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸಿಂಧು, ಅದು ಹಾಗೇನಿಲ್ಲ, ನಾನು ಬೇರೇನೋ. ನಾನೊಂದು ಪ್ರಶ್ನೆ ಕೇಳಲ್ಲ, ನೇರವಾಗಿ ಕೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ. ನಿಮಗೆ ನನ್ನನ್ನು ಮದುವೆ ಆಗೋಕೆ ಇಷ್ಟ ಇದೆ? ಅಳಿಯಂದ್ರೆ ಬನ್ನಿ ಊಟಕ್ಕೆ. ಸಿಂಧು ಬಾರೆ, ನೀನೇ ಬಡಿಸು. ಆಯ್ತಮ್ಮ, ನೀವು ಹೋಗಿ ನಾವು ಬರ್ತೀವಿ. ಅದಕ್ಕೆ ಇವತ್ತು ನಾನು ಬಡಿಸ್ತೀನಿ. ಪರವಾಗಿಲ್ಲ ಅಶ್ವಿನಿ, ನೀನು ಕುತ್ಕೋ. ಯಾವತ್ತೂ ನೀವೇ ಬಡಿಸ್ತೀರಲ್ವಾ, ಇವತ್ತು ನಾನು ಬಡಿಸ್ತೀನಿ. ಅಶ್ವಿನಿ, ಈ ಮನೆ ಗೆಸ್ಟ್ ನೀನು, ಫಸ್ಟು ನೀನು ಕುತ್ಕೋ. ಹೌದು, ಮತ್ತೆ ನೀನು ಈ ಮನೆ ಮಗಳೇ ಆದರೂ ನೀನು ಅಮೇರಿಕಕ್ಕೆ ಹೋಗಿ ಬಂದ ಮೇಲೆ ಈ ಮನೆಗೆ ಗೆಸ್ಟೇ. ಸರಿ ಅಶ್ವಿನಿ, ನೀನೇ ಕೂತ್ಕೋ ಬಾ. ಲಕ್ಷ್ಮಣ ಊಟಕ್ಕೆ ಬರಲ್ಲ ಅಂತ ನೀವೇ ಕಳ್ಸಿದ್ರಲ್ಲ ಸಿಂಧು ಮನೆಗೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ ಬಿಡಿ. ಹೌದು ಜಾನಕಿ, ಬಿಸಿಬೇಳೆ ಬಾತು ಅಂದರೆ ಅವನಿಗೆ ತುಂಬ ಇಷ್ಟ, ತಿನ್ಕೊಂಬರ್ಲಿ ಬಿಡು. ಆದರೆ ಅತಿಯಾಗಿ ಬಿಟ್ಟರೆ ಅಮೃತಾನು ವಿಷ ಜಾನಕಿ. ಮೊದಲು ನೀನು ಅರ್ಥ ಮಾಡ್ಕೋದನ್ನ. ಆಯ್ತು. ಲಕ್ಷ್ಮಣನ ಮೇಲೆ ಯಾವತ್ತೂ ಕೈ ಮಾಡಿರಲಿಲ್ಲ. ಮೊದಲನೇ ಸಲ ಹೊಡೆದ್ಬಿಟ್ಟೆ. ತುಂಬ ಬೇಜಾರು ಮಾಡ್ಕೊಂಡು ಅಶ್ವಿನಿ.
ಗೊತ್ತಿಲ್ಲಪ್ಪ, ನನಗೆ ಮಾತಿಗೆ ಸಿಗ್ಲಿಲ್ಲ. ನನಗೆ ಬೇರೆ ದಾರಿನೇ ಇರಲಿಲ್ಲ. ಬೇರೆ ದಾರಿ ತುಳಿದಿದ್ದಾನೆ ಅನ್ಸೋದಕ್ಕೆ ಶುರುವಾಗಿತ್ತು. ಮನೆಗೆ ಲೇಟಾಗಿ ಬರೋದಕ್ಕೆ ಶುರು ಮಾಡಿದ್ದ. ಅವನ ವರ್ತನೆಯಲ್ಲಿ ಒಂದು ಚಿಕ್ಕ ಬದಲಾವಣೆ ನೋಡೋಕೆ ಶುರು ಮಾಡಿದ್ದ. ಅವನ ವಯಸ್ಸೇ ಅಂತದ್ದು, ದಾರಿ ತಪ್ಪೋ ವಯಸ್ಸು. ನಾವು ಸರಿ ಮಾಡಬೇಕು ಅಲ್ವಾ ರಾಜೀವಿ? ಜಾನಕಿ, ನಾವು ಹೋಗೋ ದಾರಿ ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳೋರು ಯಾರು? ಯಾರು ಯಾವ ದಾರಿಗೆ ಹೋಗ್ತಿದ್ದಾರೆ ಅಂತ ನಾನು ಒಂದು ಟ್ರ್ಯಾಕ್ ಇಟ್ಟಿರ್ತೀನಿ. ಓಹೋ, ಇದೇನಪ್ಪ ನಿನ್ ಕೆಲಸ? ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ತಿದ್ದೆ. ಅವತ್ತು ನಿನ್ನೊಂದು ಮಗ ಇದ್ದಿದ್ರೆ ದಾರಿ ತಪ್ಪಿದ ಮಗ ಸಿನಿಮಾನೇ ಆಗ್ತಿರ್ಲಿಲ್ಲ. ಏನಂತೆ ಸೂರ್ಯ? ನಿಮ್ಗೆ ಯಾವಾಗ್ಲೂ ತಮಾಷೆನೇ. ಇವತ್ತು ಇವಳಿಗೆ ಸತ್ಯ ಹೇಳೋದಕ್ಕಾಗಲಿ, ಹೇಳ್ಬಿಟ್ಟಿದ್ರೆ ನಿರಾಳವಾಗಿರ್ಬೋದಾಗಿತ್ತು. ಸುಮ್ಮನೆ ಕನ್ಫ್ಯೂಷನ್. ಬಾವ, ತಟ್ಟೆ ನೋಡ್ಕೊಂಡು ಊಟ ಮಾಡಿ. ನನ್ನ ತಂಗಿನೇ ನೋಡ್ಕೊಂಡು ಊಟ ಮಾಡ್ಬಿಟ್ರೆ ಹೇಗೆ? ಸಿಂಧು ಈ ಮನೆಗೆ ಹೊಂದ್ಕೋತಾಳೆ, ನನಗೆ ನಂಬಿಕೆ ಇದೆ. ಲಕ್ಷ್ಮಣನ ಅವಳನ್ನ ಚೆನ್ನಾಗಿ ನೋಡ್ಕೋತಾಳೆ. ರಾಜೀವಿ, ಸಿಂಧು ಬರ್ತಿದ್ದಾಗೆ ಅವನ ಜವಾಬ್ದಾರಿನ ಅವಳು ವಹಿಸ್ಬಿಡ್ತೀನಿ. ಹೌದಮ್ಮ, ಗಂಡಂದ್ರ ಜವಾಬ್ದಾರಿ ಎಲ್ಲ ಹೆಂಡ್ತಿರಿ. ಮಹಿಳಾ ಮೀಸಲಾತಿ ನಮ್ಮ ಮನೇಲಿ. ಅಳಿ ಅಂದ್ರೆ ನಿನ್ನೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಇತ್ತಾ? ನಮಗಂತೂ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ಸಿಂಧು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ. ಬೆಳಗ್ಗೆ ಒಂದು ಕೋಳಿ ನಿದ್ದೆ ಮಾಡಿರ್ಬೋದಷ್ಟೇ. ನಮ್ಗಂತೂ ಕಾದು ಕಾದು ಬೇಜಾರಾಗೋಗಿತ್ತು. ನಿಮಗೇನ್ ತೊಂದರೆ ಆಗ್ಲಿಲ್ಲ ತಾನೆ? ಸುನೇ, ಹುಡುಗರು ಅಂದ್ರೆ ಹಾಗೆ ಇರ್ಬೇಕು, ಯಾವಾಗ ಸಾಹಸ ಮಾಡ್ತಿರ್ಬೇಕು. ನಿನ್ನ ಮನೆ ಕುತ್ಕೊಂಡ್ರಾಗುತ್ತಾ? ಲಕ್ಷ್ಮಣ್, ನನಗಂತೂ ಒಂಚೂರು ಭಯ ಆಗ್ಲಿಲ್ಲಪ್ಪ. ಇವ್ರು ಮಾತ್ರ ಗಾಬರಿ ಮಾಡಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಇವ್ ನೋಡಿ ನಾನು ಸ್ವಲ್ಪ ಎದಂಗೆ ನಾಟಕ ಮಾಡ್ತಿದ್ದೆ. ಏನ್ ಮಾವ, ಪಾರ್ಟಿ ಜೋರ? ನಾಳೆ ನನ್ನ ಕೈ ಸಿಕ್ಕಾಕೊಂಡಿದ್ದೆ. ಅದು ತೋರಿಸ್ತೀನಿ ನಾನು ಯಾರು ಅಂತ. ಅದೇ ಒಂದು ಪ್ರೂಫ್ ಸಿಕ್ಕರೆ ಸಾಕು. ಆಮೇಲೆ ಈ ವೀರೇಂದ್ರನ ಆಟ ಶುರು. ತುಂಬ ಆಟ ಆಡ್ತಿದ್ಯಾ? ನಾನು ಯಾರು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ.